ಇದು ನಮ್ಮ ಭಾಗದಲ್ಲಿ 6 ಹಳ್ಳಿಗೂ ಬಸ್ ಇಲ್ಲ ಸರ್. ಇಲ್ಲಿವರೆಗೂ ಫೋನ್ ಮಾಡಿ ಎಲ್ಲ ಇಲಾಖಾ ಅಧಿಕಾರಿಗಳು ಸಾರಿಗೆ ಸಚಿವರು ಬಂದಾಗಲೂ ಕೇಳಿದ್ದೀವಿ. ನಮಸ್ತೆ, ನಾನು ನವೀನ, ಸೊಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದನ ಇವತ್ತು ನಿಮಗೆ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಇವತ್ತು ನಮ್ಮ MP ಅವರು ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದವರು ಅಜ್ಜಂಪುರದಲ್ಲಿ ಪುರಸಭೆ ಎಲೆಕ್ಷನ್ಗೆ ವೋಟ್ ಹಾಕಕ್ಕೆ ಬರ್ತೀವಿ ಅಂದರು. ಆ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ. ಅವ್ರು ಬರ್ತಾ ಇರೋದ್ರಿಂದ ಒಂದಿಷ್ಟು ಅರ್ಜಿಗಳು ರೆಡಿ ಮಾಡಿದ್ದೀವಿ. ಆ ಅರ್ಜಿಗಳು ನಿಮಗೆ ತೋರಿಸ್ಬಿಡ್ತೀನಿ. ಒಂದು ಮಾಮೂಲಿ ಯಥಾ ಪ್ರಕಾರನ ನಮಗೆ ಇಲ್ಲಿವರೆಗೂ ಕೇಳಿದ್ರು ಕೂಡ ಯಾವುದೇ ಬಸ್ಗಳು ಬಂದಿಲ್ಲ. ಆ ಬಸ್ಸಿನ ವಿಚಾರಕ್ಕೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮಾನ್ಯ ಸಂಸದರು ಇವರಿಗೆ ಒಂದು ಲೆಟರ್ ಮಾಡಿರೋದು. ಇನ್ನೊಂದು ದೇವಿಕೆರೆ ಹೊಸೂರು ಅಂದರೆ ಕಾರಣಘಟ್ಟ ಹತ್ರ ಏನು ಟವರ್ ಸಿಗ್ತಾ ಇರಲ್ಲ, BSNL ಆಫೀಸಿಗೂ ಕೂಡ ಫಾಲೋಅಪ್ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ BSNL ಟವರ್ ಹಾಕ್ಸ್ಕೊಡೋದಕ್ಕೆ ಸಂಸದರನ್ನು ಕೇಳ್ತಾ ಇರೋದು. ಇನ್ನೊಂದು ರೈಲು ಏನು ನಮ್ಮಲ್ಲಿ 2 ರೈಲುಗಳು ಕೋವಿಡ್ ನಂತರದಲ್ಲಿ 2 ರೈಲುಗಳು ನಿಂತಿರ್ತವೆ. ಆ 2 ರೈಲುಗಳನ್ನು ಪುನರಾರಂಭಿಸಬೇಕು ಅಂತೇಳಿ ಸೋಮಣ್ಣನವರು ಏನೋ ಇನ್ನೊಂದಿದೆ ಲೆಟ್ರು, ಒಂದು ನಿಮಿಷ. ಸೋಮಣ್ಣನವರು ರೈಲ್ವೆ ರಾಜ್ಯ ಸಚಿವರು ಅವರಿಗೂ ಮತ್ತು ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೂ ಮತ್ತು ಮಾನ್ಯ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ದಕ್ಷಿಣ ಪಶ್ಚಿಮ ರೈಲ್ವೆ ಮೈಸೂರು ವಿಭಾಗ ಇವರಿಗೂ 2 ಲೆಟರ್ ಮಾಡಿ ಇಟ್ಟಿದ್ದೀವಿ. ಅವ್ರ ಡೇಟ್ ಆಮೇಲೆ ಹಾಕ್ಕೊಡ್ತೀವಿ. ಇದೇನಿದೆ ರೈಲು ಅಂದರೆ ನಮ್ಮಲ್ಲಿ ಅಜ್ಜಂಪುರ ಹುಬ್ಳಿ ಏನು ಬೀರೂರು ಟು ಚಿಕ್ಕಮಗಳೂರು ಇವೆಲ್ಲ ಏನು ರೈಲ್ ಇದೆಯಲ್ಲ, ಈ ರೈಲಲ್ಲಿ 2 ರೈಲನ್ನು ನಿಲ್ಲಿಸಿದ್ರು, ಹುಬ್ಳಿ ರೈಲನ್ನು. ಆ 2 ರೈಲನ್ನು ಪುನರಾರಂಭಿಸಬೇಕು. ಇದು ಸಾಮಾನ್ಯ ಜನಗಳಿಗೆ ಹೆಲ್ಪ್ ಆಗೋಂಥದ್ದು. ಇದೊಂದು ಮ್ಯಾಟ್ರು. ಇನ್ನೊಂದು ಚಿಕ್ಕಮಗಳೂರಿಗೆ ವಿಸ್ತರಿಸುವ ಬಗ್ಗೆ ಈ ರೈಲು ನಮಗೆ ಟೈಮ್ ಇದೆ. ನಾವು ಮಾಹಿತಿ ಕೇಳಿದಾಗ ಈ ರೈಲು ಚಿಕ್ಕಜಾಜೂರಲ್ಲಿ ನಿಲ್ತಾ ಇದೆ. ಇದನ್ನು ಹುಬ್ಳಿ ಟು ಚಿಕ್ಕಮಗಳೂರವರೆಗೂ ಓಡಿಸಿದ್ರೆ ನಮಗೆ ಮಲೆನಾಡು ಪ್ರಾಂತ್ಯದವರಿಗೆ ಅನುಕೂಲ ಆಗುತ್ತೆ ಅಂತ ಇದನ್ನು ಸಾರ್ವಜನಿಕರು ಕೊಟ್ಟಂಥ ವಿಷಯಗಳನ್ನು ನಾನೀಗ ಗಮನ ಹರಿಸ್ಕೊಂಡು ಒಂದು ನಿಮಿಷ ಇಟ್ಕೊಳ್ಳಪ್ಪ. ಇಲ್ಲಿ ಈ ಲೆಟರ್ಗಳನ್ನು ಈ ಲೆಟರ್ಗಳನ್ನು ಮಾಡಿದ್ದೀನಿ, ಅವ್ರಿಗೆ ಕೊಡ್ತೀನಿ. ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲೆಟರ್ ಕೊಡ್ತಾ ಇರೋದು ನಿಮಗೆ ಗೊತ್ತಿರಬೇಕು. ಇಷ್ಟೆಲ್ಲ ವಿಚಾರಕ್ಕೆ ನಾವು ಸಂಸದರ ಹತ್ರ ಹೋಗ್ತಾ ಇದ್ದೀವಿ. ನೀವು ಕೂಡ ಬರೋರು 12 ಗಂಟೆ ಒಳಗೆ ಅಜ್ಜಂಪುರಕ್ಕೆ ಬಂದರೆ ಪುರ ಪಂಚಾಯತಿ ಹತ್ರನ ಅವ್ರು ವೋಟಿಂಗ್ ಸಮಯದಲ್ಲಿ ಅವ್ರನ್ನ ಖುದ್ದಾಗಿ ಭೇಟಿಯಾಗಿ, ನಾನು ಅವರಿಗೆ ಫೋನ್ ಮಾಡಿ ಕೂಡ ಕೇಳಿದ್ದೆ ಯಾವಾಗ ಬರ್ತೀರಿ ಅಂದಾಗ ಅವರು ಇವತ್ತು 12 ಗಂಟೆಗೆ ಅಂತ ಹೇಳಿದ್ದಾರೆ. ಈ ಕಡೆ ಕ್ಷೇತ್ರದಕ್ಕೆ ಯಾವಾಗ ಅವ್ರು ಬರ್ತೀರಾ ಅಂತಿದ್ದೆ. ನಾನು ಅವ್ರನ್ನ ಬೇರೆ ಲೈಬ್ರರಿ ಒಂದು ನಮಗೆ ಶಾಶ್ವತ ಬಿಲ್ಡಿಂಗ್ ಇಲ್ಲ, ಪಂಚಾಯತಿ ಬಿಲ್ಡಿಂಗಲ್ಲೇ ಮಾಡ್ತಾಯಿದ್ದಾರೆ, ಲೈಬ್ರರಿ ಚೆನ್ನಾಗಿದೆ, ಅದಕ್ಕೊಂದು ಶಾಶ್ವತ ಕಟ್ಟಡ ಮಾಡಿಕೊಡಿ ಅಂತ ಕೇಳಿದಾಗ ಇಲ್ಲ ನಾನು 50 ಲಕ್ಷ ಏನು ಅನುದಾನ ತರೀಕೆರೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ನಾನು ಲೈಬ್ರರಿ ಸ್ವಂತ ಒಂದು ಕಟ್ಟಡ ಮಾಡೋದಕ್ಕೆ ಕೇಳಿದ್ದು, ಮತ್ತು ಒಂದು ಬಸ್ ಸ್ಟ್ಯಾಂಡಿಗೂ ಕೇಳಿದ್ದು. ಇದರ ವಿಷಯವಾಗಿ ಅವ್ರನ್ನ ಮತ್ತೊಮ್ಮೆ ಕೇಳ್ಕೊಂತೀನಿ, ಮತ್ತೇನಾದರೂ ಅನುದಾನ ಇದ್ದರೆ ಮಾಡಿಕೊಡ್ತಾರ ಅಂತ ಕೇಳ್ತೀನಿ. ತಾವು ಕೂಡ ಬಂದರೆ ಚೆನ್ನಾಗಿರುತ್ತದೆ. ಯಾರು ಇಷ್ಟಪಟ್ಟು ಬರೋರು ಬನ್ನಿ. ಮುಂದೆ ಏನಾಯಿತು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಧನ್ಯವಾದಗಳು. ನವೀನ್ ಅಂತ ಫೋನ್ ಮಾಡಿದ್ದೆ ಗ್ರಾಮ ಪಂಚಾಯತ್ ಸರ್. ಇದು ಒಂದು ಕಾರಣಘಟ್ಟಕ್ಕೆ ಇದು ನಮ್ಮ ಭಾಗದಲ್ಲಿ 6 ಹಳ್ಳಿಗೂ ಬಸ್ ಇಲ್ಲ ಸರ್. ಇಲ್ಲಿವರೆಗೂ ಫೋನ್ ಮಾಡಿ ಎಲ್ಲ ಇಲಾಖಾ ಅಧಿಕಾರಿಗಳು ಸಾರಿಗೆ ಸಚಿವರು ಬಂದಾಗಲೂ ಕೇಳಿದ್ದೀವಿ. ಆ ಭಾಗಕ್ಕೆ ಪ್ರೈವೇಟ್ ಬಸ್ಸು ಇಲ್ಲ, ಗೌರ್ಮೆಂಟ್ ಬಸ್ಸು ಇಲ್ಲ ಸರ್. 6 ಹಳ್ಳಿಗೆ ಅನುಕೂಲ ಆಗುತ್ತೆ ಸರ್. ಇದು ಬಂದು ರೈಲ್ವೆ ಸರ್. ಇದು 2 ರೈಲು ಕರೋನಾ ಟೈಮಲ್ಲಿ ನಿಲ್ಲಿಸಿದ್ದಾರೆ ಸರ್. ಆ 2 ರೈಲನ್ನು ಕೂಡ ನೀವೇನಾದ್ರು ಓಡಿಸಿ ಅಂತ ನೀವು ನಿಮ್ಮ ಲೆಟರ್ ಕೊಟ್ಟರೆ ನಾನು ಸೋಮಣ್ಣ ಅವರಿಗೆ ಮತ್ತು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಿಗೆ ಕೊಟ್ಟಿದ್ದೀನಿ. ನಾನು 15 ಬರ್ತೇನೆ, ಬನ್ನಿ. ಒಂದು ಎಲ್ಲಿಗೆ ಸರ್? ನನ್ನ ಆಫೀಸ್ ಎಲ್ಲಿ ಸರ್? ಚಿಕ್ಕಮಗಳೂರಿಗೆ. ಓಕೆ ಸರ್, ಇದನ್ನು ನಾನು ಲೆಟ್ರಲ್ಲಿ ಕೂಡ ಲೆಟರ್ ಮಾಡ್ತೇನೆ. 15 ಗಂಟೆ ಟೈಮ್ ಇದ್ದರೆ ಕಾಪಿ ತಗೊಂಡು ಬನ್ನಿ. ನಾನು ಯಾರ್ಯಾರಿಗೆ ಫೋನ್ ಮಾತಾಡ್ಬೇಕು ಇಂಥದ್ದು ಮಾತಾಡ್ತೇನೆ ಸರ್. ಒಳಗೆ ಕೊಟ್ಟಿರಿ ಡಿಪಾರ್ಟ್ಮೆಂಟಿಗೆ ಏನಿದೆ ಡಿಪಾರ್ಟ್ಮೆಂಟಿಗೆ ಫಾಲೋ ಮಾಡ್ತೀನಿ ಸರ್. ಅದೊಬ್ಬರು ಗೊತ್ತಿರೋರು ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಲೆಟ್ರಲ್ಲಿ ಕಳಿಸಿದ ಸಾಕು ಆಗುತ್ತೆ. ಏನೇ ಅದೇ ಕೊಡು, ಬನ್ನಿ. 15ನೇ ತಾರೀಕು ಬಂದರೆ ಅದೇ ಅರ್ಧ ಗಂಟೆ ಲೆಟ್ರ್ ಅಲ್ಲ ಸರ್, ನಾವು ಇದನ್ನ ಲೆಟ್ರ್ ಮಾಡಿ ಕಳಿಸ್ತೀವಿ ಸರ್. ಅಲ್ಲಿ ಇಲಾಖೆ ಹತ್ರನೂ ನಾನು ಫಾಲೋಅಪ್ ಮಾಡ್ತೀನಿ. ಆಗಲ್ಲ ರೀ. ಅಲ್ಲ, ಇದು ನಿಮಗೆ ಲೆಟ್ರ್ ಕೊಟ್ಟರೆ ಫಾಲೋಅಪ್ ಮಾಡಲಿಕ್ಕೆ ಸುಲಭ ಸರ್. ನೀವು ಓಕೆ ಸರ್, ನಾನು ಅದು ಮಾಡಿ. ಅಲ್ಲ, ನಿಮಗೆ ಟೈಮ್ ಇದ್ದರೆ ಬನ್ನಿ. ಇಲ್ಲ ಇದು ನಾನು ಕವರಿಂಗ್ ಲೆಟ್ರ್ ಮಾಡಿ ಕಳಿಸಿ ಸರ್. ನಾವು ಕವರಿಂಗ್ ಲೆಟ್ರ್ ಮಾಡಿ ಫೋನ್ ನಂಬರ್ ತಗೊಂಡು ಅವ್ರಿಗೊಂದು ಕಾಪಿ ಕಳಿಸಿ ಸರ್. ಅದೊಂದು ಬಸ್ಸಿಂದ ಒಂದು ನೋಡಿ ಸರ್. ಸೋಮಶೇಖರ್ ಅವರು ಇಲ್ಲೇ ಇದ್ದಾರೆ. ಸೋಮಶೇಖರ್ ಅವರು ಸಲಹಾ ಸಮಿತಿ ಇಲ್ಲೇ ಇದ್ದಾರೆ. ಅವ್ರಿಗೊಂದು ಮಾತು ಹೇಳ್ಬಿಡ್ರಿ ಸರ್. ಇವರು ಗ್ರಾಮ ಪಂಚಾಯತ್